ಫಿಟ್ಟಿಂಗ್ ನನ್ನ ಮಗ ಫೋನ್ ಮಾಡ್ತಾ ಇದ್ದಾನೆ ಇವಾಗ. ಹಲೋ ಹಲೋ ನಾಗರಾಜು, ನಮಸ್ಕಾರ ಬಾ. ಏನು ಮಾಡ್ತಾ ಇದೀಯಾ? ವೆಡ್ಡಿಂಗ್ ಆನಿವರ್ಸರಿ ಫಂಕ್ಷನ್ ಇಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಬಿಸಿ ಇದ್ದೀನಿ ಅಷ್ಟೇ. ಓ ಹೌದಲ್ವಾ? ಸಾಯಂಕಾಲ ಬರ್ಬೇಕು ನೀನು. ನಿನ್ನ ಮೀಟಿಂಗ್ ಏನು ಸರಿಪ್ಪ, ಖಂಡಿತ ಬರ್ತಾನೆ. ಬಾ ಬಾ ಬೇಗ ಬಾ. ಆಯ್ತಪ್ಪ. ಗೋಪಿ, ನಿಮಗೆ ನಾಗರಾಜ್ ಗೊತ್ತೇನಾ? ಯಾವ ನಾಗರಾಜು? ನಮ್ದು 10th ಕ್ಲಾಸ್ಮೇಟ್ ನಾವು 1990 ಬ್ಯಾಚ್ ನಾಗರಾಜು. 10th ಕ್ಲಾಸು 1990 ಬ್ಯಾಚು. ಅದೇ ಒಳ್ಳೆ ಬೆಳ್ಳಗೆ ಗುಂಡಿಗೆ ಹಿಪ್ಪಿ ಎಲ್ಲ ಬಿಟ್ಟಿದ್ದಲ್ಲ, ಇಷ್ಟು ಉದ್ದ ಬೆಲ್ಬಾಟಪಿಗೆ ಹಾಕೊಂಡು ಬರ್ತಾ ಇದ್ದಲ್ಲ, ಅವನೇನಾ? ಅವನು ಇವನು ಫಿಲ್ಮ್ ಆರ್ಟಿಸ್ಟ್ ಆಗಿದ್ದಾನಪ್ಪ. ಏನು ಫಿಲ್ಮ್ ಆರ್ಟಿಸ್ಟ್ ಆಗ್ಬೋದಾ? ಅಯ್ಯೋ, ಕಲಾ ಸರಸ್ವತಿದು ಅವ್ರು ಎಷ್ಟು ದೊಡ್ಡ ಮನಸ್ಸಂದ್ರೆ ನಮ್ಮ ಕೌಂಟಿ ಜನ ಯಾರು ನಾಡಿದ್ರು ಕೇಳ್ತಾ ನೋಡಿ, ಅದೇ ರೀತಿ ಕಲಾ ಸರಸ್ವತಿ ಎಲ್ಲಲ್ಲೂ ಮಾಡ್ಕೊಳ್ತಾರೆ. ಆ ಕಲಾ ಸಂಸ್ಕೃತಿಗೆ ಅದು ಏನೋ ಬಂದಿದ್ದು ಕಷ್ಟ. ಅವನ್ನ ಹೋಗಿ ಹೀರೋ ಮಾಡ್ಬಿಡ್ಲು ಅವಳು. ಹೋಗ್ಲಿ ಬಿಡು, ನಮ್ಮ ಕ್ಲಾಸ್ಮೇಟ್ ಒಬ್ಬ ಹೀರೋ ಆಗಿದ್ದಾನೆ ಅಂದ್ರೆ ಒಂಥರ ನಮಗೆ ಖುಷಿ ವಿಷಯನೇ ಅದು. ಒಂದು ಕೆಲಸ ಮಾಡೋಣ, ನಿನಗೇನೋ ಒಂದು ಗುರುತು ಹಿಡ್ದ, ನನ್ನ ಗುರುತು ಹಿಡ್ತಿಲ್ವಲ್ಲ, ಅದಕ್ಕೋಸ್ಕರ ನೀನು ನನಗೆ ಒಂದು ಫೋನ್ ನಂಬರ್ ಕೊಡು, ನಾನು ಫೋನ್ ಮಾಡ್ತೀನಿ, ಅವನು ನನ್ನ ಕಂಡುಹಿಡಿತಾನ ಅಂತೇಳಿ ಟ್ರೈ ಮಾಡೋಣ. ಬಾ ತಗೋ ಬಡು. ಹೆಲೋ ನಾಗರಾಜ್. ಯಾರು ಮಾತಾಡ್ತಾ ಇರೋದು? ಯಾರು ಮಾತಾಡ್ತಾ ಇರೋದಾ? ನಿನಗೆ ಅರುಳು ಮಲ್ಗೆ ಪರಿಸತಿ ಗೊತ್ತಾ? ಗೊತ್ತು. ಕೌಂಟಿ ಗೂಗಲ್ ಗುರು ಗಣೇಶ್ ಹೆಗಡೆ ಗೊತ್ತು. ಕೌಂಟಿ ಶಶಿ ತರು, ಮಧು ಬಿನಾಯರ್ ಗೊತ್ತು. ಹಾಗಾದ್ರೆ ನಾನು ಗೊತ್ತಿರ್ಬೇಕಲ್ಲ. ಸರ್ ತಾವು ಯಾರು? ಅರೆ, ನೀ ಗುರ್ತಿರ್ಬೇಕಪ್ಪ ನನ್ನ. ಇವ್ನು ಯಾವಾಗ ಕಿರಿಕಿರ್ತಾರೆ, ಇದನ್ನ ಫಂಕ್ಷನ್ ಬಿಸಿಯಲ್ಲಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹೆಲೋ ಹೆಲೋ, ಏನೋ ಕಟ್ ಮಾಡ್ಬಿಟ್ಟಲ್ಲ ಅವನು. ಏನಾಯ್ತು? ಅವ್ನು ನಮ್ ಗುರ್ತು ಹಿಡಿಲಿಲ್ವಲ್ಲ ಅವನು. ಎಂತಲ್ವಾ ಮರ್ತಿರ್ಬೇಕು ಕೂಡ. 10th ಕ್ಲಾಸ್ ಆದ್ರೆ ಏನಾಯ್ತು, ನಾನು ನನ್ ಗುರ್ತು ಹಿಡ್ತಿಲ್ವಾ? ಅವ್ನು ನನ್ ಗುರ್ತು ಹಿಡಿಬೇಕು ಅಂದ್ರೆ. ಅದಕ್ಕೆ ಯಾಕೋ ಇಷ್ಟು ಈಗೋ ಇಟ್ಕೊಂಡಿದ್ಯಾ? ಹೌದು, ನಮ್ಮ ಅಪ್ಪ ಅಡಿಕೆ ತೋಟ ಬೆಳೆಸ್ತಾ ಇದ್ದಾನೆ, ನಾನು ಈಗೋ ಬೆಳೆಸ್ಕೊಳ್ತಾ ಇದ್ದೀನಿ. ನೋಡು, ನೀ ಎಷ್ಟೇ ಕ್ಲೋಸ್ ಫ್ರೆಂಡ್ ಆದ್ರೂ ಆ ಈಗೋ ಮಾತ್ರ ನೀನ್ ಟಚ್ ಮಾಡಬೇಡ. ಆಯ್ತಪ್ಪ, ನಾನು ಫಂಕ್ಷನ್ಗೆ ಹೋಗ್ಬಿಟ್ಟು ಬರ್ತೇನೆ. ಯಾವ ಫಂಕ್ಷನ್? ನಾಗರಾಜನ್ ವೆಡ್ಡಿಂಗ್ ಆನಿವರ್ಸರಿ ಇದೆ. ಅದೇಕೂ ಹೋಗ್ತೀಯಾ? ನಾನು ಬರ್ತೀನಿ ಕಣ. ಅದ್ ಹೆಂಗ್ ನನ್ ಗುರ್ತು ಹಿಡಿಯಲ್ಲ ನೋಡ್ತೀನಿ ನಾನು. ನೋಡು, ಅಲ್ಲಿ ಹೋದಾಗ ನನ್ನ ಬಾರಿ ಸ್ನೇಹಿತ ಅಂತಂದ್ರೆ ಹೇಳಿದೆ ಅನ್ಕೋ, ನಿನ್ ಸಂಸಾರದ ಅದಕ್ಕೆ ಯಾಕೋ ಸಂಸಾರ ಹೇಳ್ತೀಯಾ? ಹೌದು, ನಾನು ಹಂಗೆ ಕಣೋ, ನಾನು ಈಗೋನೇ ಅಷ್ಟು ಕಣೋ. ನೋಡು, ಅಲ್ಲಿ ಒಂದು ವೇಳೆ ನನ್ನ ಕ್ಲಾಸ್ಮೇಟು ನನ್ನ ಬಾಲ್ಯ ಸ್ನೇಹಿತ ಅಂತ ಹೇಳಿದೆ ಅನ್ಕೋ, ನಿನ್ನ ಸಂಸಾರ ಜೀವನ ಎರಡು ಎಷ್ಟೇ. ಹರಿತಿರೋದವನು ಚಿಕ್ಕವನಿರುವಾಗ ನನ್ನ ಪುಸ್ತಕನೆಲ್ಲ ಹರಿದಾಗ್ತಾ ಇದ್ದ. ಇವಾಗ ಅದೇನು ಯಾವ್ದು ಅಂತ ಇದೆಯೋ ಏನು. ಆಯ್ತಪ್ಪ, ಬಾ ಹೋಗೋಣ, ಬಾ. ಸರಿ ಹೋಗೋಣ ಬಾ. ಹಾಯ್ ನಾಗರಾಜ್. ಹಲೋ. ಒಂದು ಫಿಟ್ಟಿಂಗ್ ನನ್ನ ಮಗ ಏನು ಫಿಟ್ಟಿಂಗ್ ಇರ್ತಾರೋ ನೀನು. ಅಪ್ಪ ಏನೋ ಸರಿ ಮೇಡಮ್. ಈ ನನ್ನ ಮಗ ಎಷ್ಟು ಖುಷಿಯಾಗಿದ್ದಾನೆ. ನಿಂದು ಒಂದು ಇರಬೇಕಲ್ಲ ಫಿಟ್ಟಿಂಗ್. ನಾಗರಾಜ, ಒಂದು ಒಳ್ಳೆ ವಿಷಯ ಹೇಳ್ಕೋಬೇಕಪ್ಪ ನಿಂತೆ. ಏನು ಅದು? ನಮ್ಮ ಕ್ಲಾಸ್ಮೇಟ್ ಶೋಭಾ ಅಪ್ಪಗಪ್ಪ. ಸುಮ್ಮನೆಗ. ಒಳ್ಳೆ ವಿಷಯ ಹಂಚ್ಕೋಬೇಕು. ಸಂತೋಷ ಇದ್ದಲ್ಲ ಮೇಡಮ್. ಅಮ್ಮೇನಾಗಿ ಗೊತ್ತಾ, ಶೋಭಾ ನನ್ನ ಕ್ಲಾಸ್ಮೇಟು ಹೂ ಮುಡ್ಕೊಂಡು ಚಿಕ್ಕಮಗಳೂರು ಕಡೆ ವಾಕ್ ಮಾಡ್ತಾ ಇತ್ತು. ವಾಕ್ ಮಾಡುವಾಗ ನಾಯಿಗೆ ಹೂವು ಹಾರಿಟ್ರೆ ಗಿದ್ಬಿಡೋದ. ಅದಂತೂ ರೀತಿ ಈ ಮಹಾಶಯ ಜಂಬಾಡಿದ್ದಾನೆ. ಇವನಿಗೆ ನೋಡಿದ್ರೆ ಈಜೇ ಬರಲ್ಲ. ಕೊನೆಗೆ ನಾವು ಹೋಗ್ಬಿಟ್ಟು ಇವನ್ ಮೇನ್ ಥರ ಅಂದ್ರೆ ಸಾಕಾಗೋಯ್ತು. ಕುತ್ತಿದ್ದೆ ಬಿಡುವ ಶೋಭಾಗೆ ತೂಕಂತ ಊರ ಬಿಟ್ಲು. ಯಾಕೆ ಶೋಭಾ? ಏನು ಶೋಭಾ ಬಗ್ಗೆ ಹೇಳಿಲ್ವಾ? ನಾನೇನು ಹೇಳೋದು, ಎಲ್ಲ ನೀನು ಹೇಳ್ತಾ ಇದೀಯನ. ಅವಳು ಯಾರು ಅಂದರೆ, ನಮ್ಮ ಕ್ಲಾಸಲ್ಲಿ ಒಬ್ಬರಿಂದಲೂ ಉದ್ರಾ ಆಗ್ತಾ ಇದ್ದ, ಯಾವಾಗಲೂ ಹುಡುಗರು ಸುತ್ತು ತಿರುಗ್ತಾ ಇದ್ದ ರಸಿಕ. ಅವನಾ? ಸತ್ ಯಾರು? ನಾನು ಯಾರ? ಸರಿ ಯಾರು ಇವನು? ಅವನು ಯಾರೋ ನನಗೆ ಗೊತ್ತಿಲ್ಲಪ್ಪ, ನಾನು ಹೇಳಲ್ಲ.
ನೀನೆಲ್ಲ ಕರ್ಕೊಂಡು ಬಂದಿದ್ದು ಹೌದು ನಾನೇ ಕರ್ಕೊಂಡು ಬಂದಿದ್ದು ಆದ್ರೆ ಹೇಳಲ್ಲ. ಆಯ್ತಲ್ಲ ನಿಂದು. ನಮಸ್ಕಾರ ಸರ್. ನಮಸ್ಕಾರ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮೇಡಮ್. ಹೆಸ್ರಿ ಇವನು ಆನಂದ್ ಅಂತ. ಚಿಕ್ಕ ಹುಡುಗಿದ್ದಾಗಿಂದ ಕನ್ನಡ ಸಾಹಿತ್ಯ ಸಂಗೀತ ಅಂದರೆ ತುಂಬ ಪ್ರಾಣ. ಏನು ಈಗ ಕಚೇರಿ ಮಾಡ್ತಾ ಇದೆಯಾ? ಸರ್ ಮೊನ್ನೆ ವೈಕುಂಠ ಏಕಾದಶಿ ತುಂಬ ಚೆನ್ನಾಗಾಯ್ತು ಕಚೇರಿ. ಮೇಡಮ್ ಬಂದಿಲ್ಲ. ಮನೇಲಿ ಕ್ಲಾಸಸ್ಸು ಮೊನ್ನೆ ಪ್ರೋಗ್ರಾಮು ಹಾಗಾಗಿ ಸುಸ್ತಾಗಿದೆ ಸರ್. ಊಟ ಮಾಡ್ಕೊಂಡಪ್ಪ. ತುಂಬ ಸಂಜೆ ಬಂದಿದ್ದು. ನಿಮಗೆ ರಾಜ್ಕುಮಾರ್ ಗೊತ್ತಾ? ಏ ಮಹಾನಟ ಗೊತ್ತು. ಮಮ್ಮೂಟಿ? ಕೇರಳ ಸೂಪರ್ ಸ್ಟಾರ್ ಗೊತ್ತು. ಓಹೋ, ಅವರು ಗೊತ್ತಾ? ಎನ್ ಟಿ ರಾಮರಾವ್? ವಿಶ್ವವಿಖ್ಯಾತ ನಟ ಸಾರ್ವಭೌಮ ಎನ್ಟಿಆರ್ ಗೊತ್ತು. ರಜನಿಕಾಂತ್? ಏ ಸ್ಟೈಲ್ ಕಿಮ್ ಅವ್ರ ಫ್ಯಾನ್ ಕಣೋ ನಾನು, ಗೊತ್ತು. ಹಾಗಾದ್ರೆ ನಾನು ಗೊತ್ತಿರ್ಬೇಕಲ್ಲ. ಅವರೆಲ್ಲ ಫೇಮಸ್. ನಾನು ಫೇಮಸ್. ಬೇಕಾದ್ರೆ ನಮ್ಮ ಊರು ಕೇಳಿದೆ ಈಗ. ಯಾವ ನಿಮ್ದು? ಅದು ಮಾತ್ರ ಹೇಳ. ಏ ಯಾವ್ದು? ರೀ ಶೋಭಾ ಯಾವ್ರಿ? ಏ ಪರಮೇಶ, ಎಷ್ಟೊಂದು ಫ್ಲಾಶ್ ಬ್ಯಾಕ್ಸ್ ಇತ್ತು, ಅವೆಲ್ಲ ಬಿಟ್ಬಿಟ್ಟು ಶೋಭಾ ಅಂತ ಕೂಡ ಬಿಟ್ಬಿಟ್ಟಿಯಲ್ಲೋ. ಆ ಫೋಟೋ ನೋಡಿ ಯಾರು? ರಶ್ಮಿಕಾ ಮಂದಣ್ಣ. ಏ ಪರಮೇಶ, ನಿನ್ನೆ ಮೊನ್ನೆ ಬಂದಿರೋ ಆರ್ಟಿಸ್ಟ್ಗಳನ್ನೆಲ್ಲ ಗುರ್ತಿಡಿತಾ ಇರೋದಲ್ಲೋ, ನನ್ನನ್ನ ಗುರ್ತೇ ಹಿಡಿಲಿಲ್ವೋ ಪರಮೇಶ? ಯಾರಿ ಅವರು? ಅವಾಗಿಂದ ನೀನ್ ಸುತ್ತಾನೆ ಇದ್ದೇನೆ. ಗುಬಿ ಸುತ್ತಿದ್ರೆ ಬೊಮ್ಮೆಲ್ಲಾದ್ರೂ ಬರ್ತಾ ಇತ್ತು. ಯಾಕೆ ಹೆಣ್ಮಕ್ಳು ಹೆಸರಂದೇನೆ ಗೊತ್ತಿರೋದು, ಅವ್ರು ಯಾರು ಗಂಡಸರು ಗೊತ್ತಾಗಲ್ಲ ಅಷ್ಟಿಗೆ. ಏ ಅವನು ಮುಂದೆಯಿಂದ ಚುಚ್ಚುತ್ತಾ ಇದ್ದಾನೆ, ನೀನು ಹಿಂದೆಯಿಂದ ಚುಚ್ಚುತ್ತಾ ಇದ್ದಾನೆ. ಏ ಯಾರು ಅವನು? ಏ ನಾನು ಫಂಕ್ಷನ್ ಟೆನ್ಷನ್ ಅಲ್ಲಿ ಇದ್ದೀನಿ, ತಾವು ಯಾಕೆ ಒಂದು ಕ್ಲೂ ಕೊಡ್ರಿ. ಕ್ಲೂ ಬೇಕಾ? ನಮ್ಮನೆ ಮುಂದೆ ಒಂದು 12 ಅಡಿದು ಲೈಟ್ ಕಂಬ ಇತ್ತು. ಏ ಯಾರವನು? ಮನೆ ಮುಂದೆ ಕರೆಂಟ್ ಕಂಬ ಇದೆ, ಮನೆ ಕುಳಿ ಮುಂದೆ ಧ್ವಜಸ್ತಂಭ ಇದೆ ಅಂತ ಹೇಳ್ತಾನೆ. ಹೆಂಗಪ್ಪ ನಡೆಯೋದು? ಶೋಭಾ ಯಾವ್ರಿ? ಏ ನಿನ್ಗೆ ಹಾಕ್ಬೇಕು, ನಿನಗಲ್ಲ ಅವನಿಗೆ ಹಾಕ್ಬೇಕು. ಯಾರು ಅವನು? ಏ ಅವನ್ ಪೇಪರ್ ಅಂತ ಆಗ್ತಾ ಇದ್ದಾನಪ್ಪ, ನಾನು ಹೇಳಲ್ಲ. ಏ ಅವ್ರ ಪೇಪರ್ ಅರ್ಧ ಹಾಕೋದಕ್ಕೂ ನಿನಗೆ ಹೇಳೋದಕ್ಕೂ ಏನೋ ಸಂಬಂಧ? ಪೇಪರ್ ಅಂತ ಹಾಕಿರೋದು ಸರ್ಗೆ ಗೊತ್ತು, ನನಗೂ ಗೊತ್ತು. ನಾನು ಮಾತ್ರ ಅಲ್ಲಿ 4ನೇ ಬೆಂಚಲ್ಲಿ 3ನೇರು ಕೂತಿದಾರಲ್ಲ ಅವ್ರು ಯಾರು? ಏ ಅವ್ರು ಶಿವಕುಮಾರ್, ಬ್ಯಾಂಕ್ ಮ್ಯಾನೇಜರ್. ಅವ್ರು ಕಾರ್ ಲೋನ್ ಕೊಟ್ಟಿದ್ದಾರೆ. ಏ ಕಾರ್ ಲೋನ್ ನೆನಪಿದೆ, ಶಿವಕುಮಾರ್ ನೆನಪಿದೆ, ನನ್ನನ್ನು ಮಾತ್ರ ಗುರ್ತಿ ಹಿಡಿತಲ್ಲ ಇವರು ಪರಮೇಶ. ಕರ್ಮ ಕಣಪ್ಪ, ಇದು ನನ್ನ ಕರ್ಮ. ಹಾಯ್ ನಾಗೋ. ಏ ವಿಶ್ವನಾಥ್, ಕಂಗ್ರ್ಯಾಚುಲೇಷನ್ಸ್. ಮೆನಿ ಮೆನಿ ಆಶೀರ್ವಾದ ಮೇಡಮ್, ಕಂಗ್ರ್ಯಾಚುಲೇಷನ್. ನಾನು ಯಾರತ್ತು ಗೊತ್ತಾಯ್ತಾ? ಏಯ್ ನಿನ್ನ ಮರ್ತು ಹೋಗ್ಬೇಕಾಗತ್ತೇನೋ? ಎಲ್ಲ ಫಂಕ್ಷನಲ್ಲಿ ಕರ್ಕಚವಾಗಿ ಆಗಿ ಎಲ್ಲರಿಗೂ ತೊಂದರೆ ಕೊಡ್ತಾ ಐತೆ. ಅದು ಹೇಗೆ? ನೀವು ಮಾತ್ರ ನಾವು ನಿಮಗೆ 4 ಆರ್ಡರ್ ಕೊಡೋದು ಆಡಕ್ಕೆ, ಬರೀ ಒಂದು ಆರ್ಡರ್ ನಮಗೆ ನನ್ನ ಹತ್ರ ಹಾಯಿಸ್ತೀರಾ? ಏ ಸುಮ್ಮನೆ ಅವೆಲ್ಲ ಆಯ್ತು ಬೇಕಾ ಸರ್, ನಗ್ತಾ ಇದ್ದೀರಾ ಸರ್? ಏನ್ ನಿಮ್ ಮೇಸ್ಟ್ ಮಗ ಅಲ್ವೇನೋ ಶ್ರೀಕಾಂತ್? ಹೌದು sir, ನಾನು. ಅಪ್ಪ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ sir. ಓ ತುಂಬಾ ಸಂತೋಷ ಆಯ್ತು ಬಂದಿದ್ದು. ಏನ್ ಪರಮೇಶ, ಏನು ಚಿಕ್ಕ ಹುಡುಗನ್ನೆಲ್ಲ ಗುರ್ತಿಡಿದು ಬಿಟ್ರ ಇವರು? ನನ್ನನ್ನ ಇನ್ನೂ ಗುರ್ತಿ ಹಿಡಿಲಿಲ್ಲ ಪರಮೇಶ. ಯಾರು ಅವ್ನು? ಮೆಗಾಸ್ಟಾರ್ ಚಿರಂಜೀವಿ. ಅವ್ನು ಯಾರು ಅಂತ ಗೊತ್ತಿದ್ರಲ್ಲ, ನಾ ಹೇಳಕ್ಕೆ. ನೀವಾದಷ್ಟು ಯಾರನ್ನು? ನಮ್ಮ ಯಜಮಾನ ಗಂಡ. ಒಳ್ಳೆ ತಮಾಷೆ ಮಾಡ್ತಾ ಇದ್ದಾರೆ ಮೇಡಮ್. ಹೌದೌದು, ರಂಗೋಲಿ ಹಾಕ್ಲಕ್ ರಸ್ತೆ, ತಮಾಷೆ ಮಾಡ್ಲಕ್ ಕಂಡ. ಪುಕ್ಷತಿಗೆ ಸಿಕ್ಕಿದೀವಲ್ಲ. ಓಹೋ, ಇಷ್ಟೊಂದು ಫ್ರಸ್ಟ್ರೇಷನ್ನು, ಫಿಲಾಸಫಿ ಮಾತ್ರ. ಏಯ್ ಈ ಊಟಕ್ಕೆಲ್ಲ ಬಂದಿದ್ದು, ಹೋಗಿ ಊಟ ಮಾಡು. ಹೋಗು. ಇವನು ಡಬ್ಬಿ ತಂದಿದ್ಯಾ? ಬಂದಿದ್ದೀವಲ್ವಾ? ಇವನು ಎಲ್ಲ ಫಂಕ್ಷನಲ್ಲಿ ಚೆನ್ನಾಗಿ ತಿನ್ನೋದು, ಮನೆಗೆ ಡಬ್ಬಿಗೆ ತಗೊಂಡು ಹೋಗೋದು. ಹೋಗು. ಏ ಬಂದಾಗಿಂದ ಮುಖದಲ್ಲಿ ಮುಖ ನೋಡ್ತಾ ಇದ್ದೇನೆ. ಯಾರು? ನಾಗರಾಜ್, ಗೊತ್ತಿಡಿಲಿಲ್ಲ ಅವ, ಗೊತ್ತಿಡಿ ಅಂತ ಇವ.
ಇಬ್ರು ದಾಟ್ತಾ ಇದ್ದೀರಾ. ಒಂದು ಕ್ಲೂನಾದ್ರು ಅವನೇನು ಕ್ಲೂ ಕೊಡ್ತಾನೋ? ಮನೆ ಕೂತ ತುಳಸಿ ಗಿಡ ಇದೆ, ಮನೆ ಹಿಂದೆ ಬೇವಿನ ಗಿಡ ಇದೆ ಅಂತ ಹೇಳ್ತಾನೆ. ನೀವ್ ಎಕ್ಸ್ಪೆಕ್ಟ್ ಮಾಡಿದ್ ನಾನು ಕ್ಲೂ ಕೊಡ್ಲಿಕ್ಕೆ ಆಗಲ್ಲ. ಈ ಗಾಯ ನೋಡಿದ್ರೆ ಇದು ನೀವೇ ಮಾಡಿದ್ದು. ನಾನಾ ಮಾಡಿದ್ದು. ರೀ ಶೋಭಾ ಯಾರ್ರಿ? ಫಂಕ್ಷನ್ ಬಂದಿರೋ ಗೆಸ್ಟ್ ಎಲ್ಲ ಬಿಟ್ಬಿಟ್ಟೆ, ಫಂಕ್ಷನ್ ಮಾಡಿರೋ ಖರ್ಚೆಲ್ಲ ಬಿಟ್ಟು ಶೋಭಾ ಯಾರು ಅಂತ ಇಟ್ಕೊಂಡ್ಬಿಟ್ಟಿಯಲ್ಲೇ. ನಾನು ಇಟ್ಕೊಂಡಿದ್ದು ನೀವು. ಯೂಸ್ಲೆಸ್ ಫಲ. ನೀನಾದ್ರೂ ಹೇಳೋ ಯಾರು ಅವನು ಇವನ್ ಯಾರು ಬಂದಾಗಿಂದ ಪೇಪರ್ ಅರ್ಧಾಗ್ತಾ ಇದ್ದಾನೆ. ಪೇಪರ್ ಯಾಕೆ ಅರ್ಧಾಗ್ತಾ ಇದಾರಂತೆ ಅವ್ರಿಗೂ ಗೊತ್ತು, ನನಗೂ ಗೊತ್ತು. ನಾನು ಮಾತ್ರ ಹೇಳಲ್ಲಪ್ಪ, ಹೇಳಲ್ಲ. ನೋಡಿ, ಆ ಕಡೆ ಕೂತಿರೋರು ಆ ಕೆಂಪ್ ಶರ್ಟ್ ಹಾಕೊಂಡಿದ್ದಲ್ಲ, ಅವ್ರು ಯಾವ? ಅವ್ರು ಮಧುಬಿ ನಾಯರು. ಮಧುಬಿ ನಾಯರು. ಅವ್ರನ್ನು ಗುರ್ತಿಡ್ಬಿಟ್ಟು ನನ್ನನ್ನ ಇನ್ನೂ ಗುರ್ತಿ ಹಿಡಿಲಿಲ್ವ ನಾನು? ನಾಗರಾಜು, ಏನು ಮಾಡ್ತಾ ಇದೀಯಾ? ಆ 6 ಅಡಿ ಬದು ಗೊತ್ತಾಗ್ತಾ ಇಲ್ಲ ನನಗೆ, 3 ಅಡಿ ಪಾಪಿ ಗೊತ್ತಾಗ್ತಾ ಇಲ್ಲ ಇದರಿಗೆ. ಬರೇ ಬಾಡಿ ಬೆಳೆಸಿದ್ಯಾ, ಬುದ್ಧಿ ಉದ್ಯೋಗ ಏನೋ ಸೌತಾನ್ ಕಪ್ಪಿದ್ಯಾ? ನಮಸ್ಕಾರ. ನಮಸ್ಕಾರ ಸರ್. ಕಂಗ್ರ್ಯಾಚುಲೇಷನ್ಸ್. ಜೈಸೆ ಇವರು ಸವಿತಾ ಅವರು. ಇವರು ನಮಗೆ ತಪ್ಪಿ ತರ್ತಾ ಇದ್ರು. ಅದರಲ್ಲಿ ಶೇಂಗಾ ಹೋಳಿಗೆ ಇರ್ತಾ ಇತ್ತು. ಏನು ಟೇಸ್ಟ್ ಗೊತ್ತಾ? ಯಜಮಾನ್ರು ಬಂದಿಲ್ಲ. ಇದ್ದಾರೆ ಸರ್. ಓ, ಜರ್ಮನಿಯಲ್ಲಿದೆ ಅಂತ ಹೇಳಿದೆ. ಚೆನ್ನಾಗಿದ್ದಾರ? ಪರಮೇಶ್ವರ ಜೂನಿಯರ್ ನೆನಪಿದ್ದಾರೆ, ಸವಿತಾ ನೆನಪಿದ್ದಾರೆ, ಅವ್ರು ಮಾಡೋ ಆ ಶೇಂಗಾ ಹೋಳಿಗೆ ನೆನಪಿದೆ. ನನ್ನ ಮಾತ್ರ ಏನೋ ಗುರ್ತು ಹಿಡಿಲಿಲ್ಲ ಅವರು. ಬಾಲ್ಯ ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದೀನಲ್ಲ. ನಾಗರಾಜ, ಒಬ್ಬ ಮನುಷ್ಯ ಒಂದು ವಿಷಯದ ಬಗ್ಗೆ ಇಷ್ಟು ಹೋರಾಟ ಮಾಡ್ತಾ ಇದ್ದಾನ. ಅವನು ಹೋರಾಟನೋ ಹಾರಾಟನೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓ ಲಫಂಗ, ಬಂದಾಗಿಂದ ನೋಡ್ತಾ ಇದ್ದೀನಿ. ತಮ್ಮ ಹೆಸರು ಮಾಡ್ತೀರಾ? ನನ್ನ ತಳ್ಳಿಲ್ಲ ಕಣವನು, ನಮ್ಮ ಬಾಲ್ಯವನ್ನು ತಳ್ಳಿದವನು. ನನಗೆ ಈ ಬೆಂಗಳೂರಲ್ಲಿ ಈ ಟ್ರಾಫಿಕ್ ಹೇಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆಯೋ ಆ ರೀತಿ ಈಗ ಜಾಸ್ತಿ ಆಗ್ತಾ ಇದೆ. ನಾನು ಏನ್ ಮಾಡ್ತೀನಿ ನೋಡೋಣ ಈಗ. ಎಲ್ಲೋಗ್ತಾ ಇದೆಯೋ? ನಿಂತ್ಕೊಳ್ಳ, ಎಲ್ಲೋಗ್ತಾ ಇದೆಯಾ? ಯಾರು ಅವನು? ಸ್ಟೂಪಿಡ್ ಫೆಲ್ಲೋ. ಅವ್ನು ಗೊತ್ತಿರಲಿಲ್ಲ ನಮ್ಗೆ, ಯಾರು ಊಟಕ್ಕೆ ಬಿಡ್ತಾ ಇಲ್ಲ. ಅವ್ನು ಹೊರಗೋಗಿದ್ದೇನೋ? ಇಲ್ಲಪ್ಪ, ಡೈನಿಂಗ್ ಆ ಕಡೆ ಹೋಗಿದ್ದಾನೆ. ಅಯ್ಯೋ, ಅಲ್ಲಿ ಏನೋ ಒಂಥರ ಮಾಡ್ತಾನೆ. ಸರ್ ಯಾಸ ಒಬ್ಬರು ಇಷ್ಟು ಚುಪ್ಪಾಗ್ತಾ ಇದ್ದಾನೆಲ್ಲ ಅಡುಗೆ ಇರೋದು. ಅಯ್ಯೋ, ಅಡಿಗೆಯಲ್ಲೆಲ್ಲ ಉಪ್ಪಾಗ್ತಾ ಇದ್ದಾನೆ. ಅಪ್ಪ ಅಪ್ಪ, ಏನಾಯ್ತು? ಏನಾಯ್ತು ನೋಡಿ. ಇನ್ನ ನನ್ ಬುದ್ಧಿ ಹಿಡಿಯುವವರು. ಸುಮ್ಮನೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ ಆಗಿದ್ಯಾ? ಹಾಗಾದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗವನ್ನ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವನನ್ನ ಬದುಕಿಸ್ಬೇಕು ನೀನು. ಯಾಕೆ ಅಂದ್ರೆ ಅವನನ್ನ ಗುರ್ತು ಹಿಡಿಬೇಕು. ಅವನನ್ನ ಗುರ್ತು ಹಿಡಿಲಿಲ್ಲ ಅನ್ಕೋ, ಅದ್ ಹೆಂಗ್ ಗುರ್ತು ಹಿಡಿಲಿಲ್ವೋ ಅದು ನಾನು ನೆಕ್ಸ್ಟ್ ಸ್ಕಿಟ್ ಅಂತ ತೋರಿಸ್ತೀನಿ ನಾನು. ಅಯ್ಯೋ, ಇದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ನೆಕ್ಸ್ಟ್ ಸ್ಕಿಟ್ ಬೇಡಪ್ಪ, ಬೇಡ. ರೀ ಇವಾಗ್ಲೇ ಈ ಶೋಭಾ ಯಾರು ಅಂತ. ಈಗ ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ. ಗೋಪಿ, ಕೃಷ್ಣಮೂರ್ತಿ, ಪರಮೇಶ್, ಸವಿತಾ, ಜಯಶ್ರೀ, ನಾಗರಾಜ್, ನರೇಂದ್ರ, ಆನಂದ್, ಶ್ರೀಕಾಂತ್, ಅಜ್ಜು, ವಿಶ್ವನಾಥ್, ಮಧು ನಾಯಕ್. ಧನ್ಯವಾದಗಳು. ಥ್ಯಾಂಕ್ ಯು.